ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಸದ್ಗುರುಗಳನ್ನು ಮನೋವಾಕ್ಕಾಯಗಳಿಂದ ನೆನೆಸುತ್ತಾ ಜಗದ್ಗುರು ಜಗದ್ವಂದ್ಯ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸಿದ್ಧಾವಳಪ್ಪಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದ ನಾಮವನ್ನು ಸಮರ್ಪಿಸಿ ಸ್ವರೂಪರಿಯಾದ ಚಿತ್ತಪ್ರಜ್ಞೆ ಮೌನಯೋಗಿ ಗುರುನಾಥಪ್ಪಗಳ ಶ್ರೀಚರಣಕ್ಕೂ ಶರಶರವಾಗಿ ಗ್ರಾಮದ ಬಸವೇಶ್ವರರ ಕರ್ತೃಗದಿಗೆಗೂ ನನ್ನ ಮನಸ್ಸ ಹಣೆ ಮಾಡಿದು ಈ ಅನಿರ್ವಚನೀಯ ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ಕಾರಣೀಭೂತಳಾದ ಜಗಜನನಿ ಜಗನ್ಮಾತೆ ದುರ್ಗಾಮಾತೆಯ ಶ್ರೀಚರಣಕ್ಕೂ ಕೂಡ ನಮನಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಪುರಾಣದ ಕಥಾನಾಯಕರಾಗತಕ್ಕಂಥ ಮಾಲಿಂಗೇಶ್ವರರ ಶ್ರೀ ಪೂಜ್ಯರ ಚರಣಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸ್ಥಾನದಲ್ಲಿ ಇರುವ ವಿರಕ್ತ ಮಠದ ಹುಕ್ಕೇರಿಯ ಶ್ರೀ ಪೂಜ್ಯರ ಶ್ರೀಚರಣಕ್ಕೂ ಹಣೆ ಮಾಡಿದರು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಚಿನ್ಮಯಾನಂದ ಪೂಜಾರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ಹಾಗೂ ನಮ್ಮ ಶರಣರಾಗಪಟ್ಟಂಥ ರಾಮಣ್ಣವರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸಿ ಇದ್ದಂತೆ ಕಾಣದೆ ತನಗೆ ಬೇಕಾದಂತೆ ಕಂಡಂಥ ಕಲಾಕಾರರು ಹಾಗೂ ಪ್ರದರ್ಶನದ ರೂವಾರಿಗಳು ಆಗಲ್ಪಟ್ಟಂಥ ಚನ್ಮದಯರವರು ಕೂಡ ವಂದನೆಗಳನ್ನು ಸಮರ್ಪಿಸಿ ಈ ಪುರಾಣಮಯ ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಕೊನೆಯ ಘಟ್ಟವನ್ನು ತಲುಪಿರುವ ತಮ್ಮೆಲ್ಲರ ಸದುಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಿಶ್ರಮವನ್ನು ನಡೆಸುತ್ತಾ ತಾವೆಲ್ಲರಿಗೂ ಕೂಡ ಶರಣು. ಸ್ವಲ್ಪ ಮೊಬೈಲ್ ಸೈಲೆಂಟ್ ಇರ್ತಿ, ಯಾಕಂದ್ರೆ ಇಲ್ಲಿ ಹೇಳೋದು ನಿಮ್ಮೂರದ ಕೇಳೋದು ಇಲ್ಲಿವರೆಗೆ. ನಾನು ನಿಮ್ಮೂರ ಅಂತ ಹೇಳಾಗಿದ್ದೇನೆ. ಯಾಕಂತ ಕೇಳ ಹೊರಗಿನ ಯಾರು ಬಂದಾಗ ಇಷ್ಟು ವರ್ಷದಿಂದ ಪ್ರವಚನಗಳನ್ನ ಎಲ್ಲ ಹೇಳ್ಕೊತದ ಮತ್ತು ಇವರಿಗೆ ಹ್ಯಾಂಗೆ ಇರಬೇಕು ಹ್ಯಾಂಗೆ ಕುಂದಿರ್ಬೇಕು ಅನ್ನೋದು ತಿಳುವಳಿಕೆ ಕೊಟ್ಟಿರಲ್ಲ ಅಂತ ಆಗಬಾರ್ದು. ನೀವೆಲ್ಲ ನಮ್ಮವ್ರ ಕೇಳಾಗಿದೆ ಬೇರೆದವರಿಗೆ ಇನ್ನು ಇವ್ರಿಗೆ ಏನೂ ಗೊತ್ತಿಲ್ಲ, ಇನ್ನ ಸಣ್ಣವ್ರದಾರ ಇವರು ಅಂತ ಅನ್ನಿಸ್ಬಾರ್ದು. ಮೊಬೈಲ್ಗಳನ್ನು ಸೈಲೆಂಟ್ ಮಾಡಿ. ಯಾಕಪ್ಪ ಅಂತ ಕೇಳಿದ್ರೆ ತರುಣ್ ಸಾಗರು ಮಾತು ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರೆ ಅಂದ್ರೆ, ಒಂದು ಮೊಬೈಲ್ ಹಗಲಿ ಮತ್ತು ರಾತ್ರಿ ಮೊಬೈಲ್ ಕಾಣ್ತೈತಿ, ಸೊಳ್ಳೆ ರಾತ್ರಿ ಮಾಡಿ ಕಾಣ್ತೈತಿ, ಇವೆರಡು ವಸ್ತುಗಳು ಭಾಳ ಕಾಡುವುದವ ಅಂತ ಹೇಳ್ತಿರ್ತಾರೆ ಅವರು. ಇರಲಿ, ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ, ಭೃಂಗ ಕೇಳೋದು ಚಂದ, ಹಂಗ ನೋಡೋದು ಚಂದ, ಭಂಗವಿಲ್ಲದ ನುಡಿಸಿಯಿಂದ ಶರಣರ ಸಂಘವೇ ಚಂದ ಸರ್ವಜ್ಞ. ವಿಷಯ ಏನು ಅಂತ ಕೇಳಿದ್ರೆ ಸತ್ಸಂಗ ಹೇಳೋದಕ್ಕೆ ಭಾಳ ಐತಿ, ಕೇಳೋದಕ್ಕೆ ತಾಳ್ಮೆಯೂ ಇಲ್ಲ, ಸಮಯವೂ ಇಲ್ಲ. ನಾ ಪೂಜೆಗಳಿಗೆ ಆಶೀರ್ವಾದ ಮಾಡೋಣ. ಬೆಲ್ ಇದ್ದ ಕಡೆ ನೊಣ ಹೋಗ್ತಾವ, ಹೌದಾ? ನಾವು ಸ್ವಲ್ಪ ಪ್ರಶ್ನೆ ಕೇಳೋ ಸ್ವಭಾವ. ಬೆಲ್ ಇದ್ದ ಕಡೆ ನೊಣ ಹೋಗ್ತಾವ. ಈ ನೊಣ ಇದ್ದ ಕಡೆ ಒಂದು ಬೆಲ್ ಗೊತ್ತೈತಿ, ತೆಗಿದ ಕಡೆ ನೀರು ಹೋಗ್ತೈತಿ. ಈ ನೀರಿದ ಕಡೆ ತೆಗೆ ಬಂದು ಗೊತ್ತೈತಿ. ಅಧಿಕಾರ ಹಣ ಇದ್ದ ಕಡೆ ಅಧಿಕಾರ ಇರ್ತೈತಿ, ಹಣ ಇದ್ದ ಕಡೆ ಅಧಿಕಾರ ಇರ್ತೈತಿ. ಹಣ ಮತ್ತು ಅಧಿಕಾರ ಇದ್ದ ಕಡೆ ಜನ ಇರ್ತೈತಿ. ಏನು ಜನ ಇದ್ದಲ್ಲಿ ಬಂದು ಹಣ ಬಂದು ಗೊತ್ತೈತು? ಏನು ಹಣ್ಣು ಎಲ್ಲಿ ಇರ್ತಾವ ಅಲ್ಲೇ ಪಕ್ಷಿಗಳು ಬರ್ತಾವ. ಏನು ಪಕ್ಷಿಗಳಿದ್ದಲ್ಲಿ ಹಣ್ಣು ಗೊತ್ತಾವ? ಇಲ್ಲಿ ಕವಿಯವರೆಲ್ಲ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ, ನಮ್ಮ ಪಕ್ಷಿಗಳಿಗೆ ಹಣ್ಣು ರೂಪಾಯಿ ಬಂದು ತಿನ್ಸಾಕ ಬರ್ರಿ ಅಂತ ಹೇಳಿ ಮಾಡ್ತಾರೆ. ಇವೆಲ್ಲ ಮಹಾತ್ಮರನ್ನ ಇವರೆಲ್ಲ ಹಣ್ಣು ರೂಪದಿಂದ, ನೀವೆಲ್ಲ ಗಿಳಿ ರೂಪದಿಂದ, ಅದಕ್ಕೆ ಅದನ್ನು ಸರಿಯಾಗಿ ಏನಪ್ಪ ಅಂದ್ರೆ ಆಲಿಸರಿ ಅಂತ ಹೇಳಾಗಿತ್ತು. ನಾನು ಸತ್ಸಂಗ ಅಂದ್ರೆ ಅಲ್ಲದವರ ಸಂಘ ಮಾಡಿ
ಅಲ್ಲದವರ ಸಂಘ ಮಾಡಿ ಅಡವಿಯ ಪಾಲಾಗುವುದಕ್ಕಿಂತಲೂ ಬಲ್ಲವರ ಸಂಘ ಮಾಡಿ ಬೆಲ್ಲದಂತಿರು ಅಂತ ಹೇಳಿ. ಬಲ್ಲವರ ಸಂಘ ಮಾಡಿ ಬೆಲ್ಲದಂತೆ ಇರು. ಸಂಘದಲ್ಲಿ ಒಂದು ಬಿಡು ಒಂದು ಹಿಡಿ ಎರಡಂತೂ ಅದು. ಆಮೇಲೆ ಈ ಮನುಷ್ಯ ಸಂಘಜೀವಿ ಅದು, ಒಬ್ಬನ ಎಂದು ಇರಾಕ ಸಾಧ್ಯನೇ ಇಲ್ಲ. ಮತ್ತು ಸಂಘ ಮಾಡದೆ ಏನೂ ಆಗುವುದೂ ಇಲ್ಲ. ಅಕ್ರಮಾದೇವಿ ಕೂಡ ಒಂದು ಕಡೆ ಹೇಳಿದ್ದಾರೆ, ಏನು ಸಂಘವಿಲ್ಲದೆ ಅಗ್ನಿ ಹುಟ್ಟೋದು, ಸಂಘವಿಲ್ಲದೆ ಬೀಜ ಮಳೆಯೋದು, ಸಂಘವಿಲ್ಲದೆ ದೇಹವಾಗದು, ಸಂಘವಿಲ್ಲದೆ ಸರ್ವಮುಖ ದೂರದು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘದ ಅನುಭವದಿಂದ ನಾನು ಪರಮ ಸುಖಿಯಾದೆ ಅಂತ ಹೇಳಿದರು. ಹೀಗಾಗಿ ಸಂಘ ಮಾಡಬೇಕಾದ್ರೆ ಬಹಳ ಜಾಗೃತಿ ಇರಬೇಕು. ಮೊದಲು ಸಂಘ ಅಂದ್ರೆ ಏನು ಅಂತಿದ್ರೆ ಸಂಬಂಧ. ಯಾರ ಜೊತೆ ನಾವು ಸಂಬಂಧ ಬೆಳೆಸಬೇಕಾಗಿತ್ತು ಅಂದ್ರೆ ಬಹಳ ಜಾಗೃತಿ ಆಗಿರ್ಬೇಕು. ಯಾಕಂತ ಕೇಳಿದ್ರೆ ಸಂಘದ ಒಂದು ನಿಯಮ ಐತಿ. ಏನಪ್ಪ ಅಂತ ಕೇಳಿದ್ರೆ ಬೇಕಾದ್ರೆ ನಾವರವರಂಗೆ ಆಗ್ಬೇಕು, ಬೇಕಾದ್ರೆ ನಾವರವರಂಗೆ ಆಗ್ಬೇಕು, ಇಲ್ಲಾಂದ್ರೆ ಅವರೇ ನಮ್ಮ ಎರಡು ಬಿಟ್ಟು ಏನು ಆಗಲ್ಲ ಅನ್ಸಂದ್ರೆ ಅವ ಕುಡುಕಲು ಸಕ್ ಮಾಡಿದ್ವಿ, ಬೇಕಾದ್ರೆ ನಾವು ಬಿಡ್ಬೇಕು ಒಂದು ಬಿಡ್ಬೇಕು ಒಂದು, ಇಲ್ಲ ನೀವು ಕುಡಿಯೋದು ಕೈಬೇಕು ಇಲ್ಲ ಅಡ್ಡ ಬಿಟ್ಟು ಮತ್ತೊಂದು ಹಾಕೈತಿ ಏನು ಆಗ. ಯಾಕಂತ ಕೇಳಿದ್ರೆ ಪಕ್ಷಿನಾಂ ಚಾಂಡಾಲ ಕಾಕ, ಪಕ್ಷಿಯೊಳಗೆ ಎಲ್ಲಕ್ಕಿಂತಲೂ ಕೀಳವಾದ ಕನಿಷ್ಠವಾದ ಪಕ್ಷಿ ಯಾವುದು ಅಂತಿದ್ರೆ ಕಾಗಿ. ಯಾಕಂದ್ರೆ ಅದು ವಾಸನೂ ಸ್ಮಶಾನದಲ್ಲಿ ಮತ್ತು ಅದ್ರ ಉದ್ಯೋಗನೂ ಆ ಸತ್ತಂತ ಪಿಂಡದಾನವನ್ನು ಮಾಡಿಕೊಟ್ಟಂತ ಆಹಾರವನ್ನು ತಿನ್ನೋದು ಮತ್ತು ಅದರ ಮನೆಯೂ ಕೂಡ ಮುಳ್ಳೆಯೋದು, ಈ ರೀತಿ ಇರುತ್ತೆ. ಒಂದ್ಸಲ ಏನಾಯ್ತು ಅಂದ್ರೆ ಆ ಕಾಗಿಯ ಜೊತೆ ಹಂಸ ಪಕ್ಷಿ ಗೆಳತನ ಮಾಡ್ತು. ಕಾಗಿ ಜೊತೆ ಮಾಡ್ತು ಹಂಸ ಪಕ್ಷಿ ಅಂದ್ರೆ ನೀವು ಹಾಲು ಮಾರಾಟ ಮಾಡೋರು ಇರ್ತೀರಲ್ಲ, ಅದ್ರ ಮುಂದೆ ಹೋಗಿ ಹಾಲು ಇಟ್ರಿ ಅಂದ್ರೆ ಅದ್ರ ನೀವು ನೀರು ಎಟ್ಟಾಕಿರಿ ಹಾಲು ಎಟ್ಟಾಕಿರಿ ಅಂತ ಹೇಳ್ತೈತೆ. ಹಾಲು ಕುಡಿತೈತಿ, ನೀರು ಬಿಡ್ತೈತಿ. ಇಷ್ಟು ಚಾಣಾಕ್ಷಿಗಳು ಅಂತ ಪಕ್ಷಿಗಳು. ಅದು ಯಾವಾಗಲೂ ನೀರಿನೊಳಗ ಕಮಲದ ಸರೋವರ ಇದ್ದಂಥ ಸ್ಥಾನದಲ್ಲಿ ಇರ್ತೈತೆ. ಅದು ಏನ್ ಮಾಡ್ತು ಒಂದ್ಸಲ ಏನ್ ಮಾಡ್ತು ಅಂದ್ರೆ ಕಾಗಿ ಗೆಳತನ ಮಾಡ್ತು. ಸಂಘದ ಎರಡು ನಿಯಮ ಅಂತ ಹೇಳಿ ಬೇಕಾದ್ರೆ ಅದು ಹೆಂಗಾಗಬೇಕು ಇಲ್ಲ ಇದು ಹಂಗಾಗಬೇಕು. ಕಾಗಿ ಗೆಳತನ ಮಾಡಿ ಬಹಳ ದಿವಸ ಅವೆರಡು ಅನ್ಯೋನ್ಯವಾಗಿ ಹಾಡ್ತಾ ಮುಡುತ್ತಾ ಮಾತಾಡ್ತಾ ಹಿಂಗೆಲ್ಲ ಸಂಬಂಧ ನಡೀತು. ಒಂದ್ಸಲ ಕಾಗಿ ಏನ್ ಮಾಡ್ತು ಅಂದ್ರೆ ಈ ಹಂಸ ಪಕ್ಷಿಗೆ ಆಮಂತ್ರಣ ಕೊಡ್ತು. ಆಮಂತ್ರಣ ಅಂದ್ರೆ ಬರುವುದಕ್ಕೆ ಹೇಳ್ತು, ನೀನು ನಾನಿರ್ತಕ್ಕಂಥ ಜಾಗಕ್ಕೆ ಮತ್ತು ನನ್ನ ಮನೆಗೆ ಬಾ ಅಂತೇಳಿ ಕಾಗಿ ಹಂಸ ಪಕ್ಷಿಗೆ ಆಮಂತ್ರಣವನ್ನು ಕೊಡ್ತು. ಆದ್ರಾಗಲಿ ಗೆಳೆಯ ಅಂತ ತಿಳ್ಕೊಂಡು ಇದೇನ್ ಮಾಡ್ತು ಹಂಸ ಪಕ್ಷಿ ಕಾಗಿ ಜೊತೆ ಹೋತು ಎಲ್ಲಿ ಹೋತಪ್ಪ ಅಂದ್ರೆ ಸ್ಮಶಾನಕ್ಕೆ ಹೋತು. ಸ್ಮಶಾನಕ್ಕೆ ಹೋದ ಕೈಯಲ್ಲಿ ಗಿಡ ಇತ್ತು. ಯಾವುದು? ಜಾಲಿ ಗಿಡ. ದುರ್ಜನರು ಗಡಿಯಲ್ಲಿ ಜಾಲಿ ಮರದಂತೆ ಜಾಲಿ ಗಿಡ ಇತ್ತು. ಜಾಲಿ ಗಿಡದಾಗ ಇದು ಮನೆ ಮಾಡಿತ್ತು. ಈ ಪಕ್ಷಿ ಹೋಗಿ ಕಾಗಿ ಕುಂತು ಬಾಯಿ ಅಂತ ಕರೆದು ಜಾಗ ಯಾವುದು? ಜಾಗ ಸ್ಮಶಾನ. ಗಿಡ ಯಾವುದು? ಜಾಲಿ ಗಿಡ. ಅದ್ರ ಮನೆ ಯಾವುದು? ಮುಳ್ಳಿನ ಮನೆ. ಆ ಮನ್ಯಾಗ ಹಣಿಕೆ ಹಾಕಿ ನೋಡ್ತು, ಎಲುಬುಗಳು ಬಿದ್ದಿತ್ತು. ಅದು ಬಾಜು ಎಲ್ಲ ಎಲುಬು ಬಿದ್ದಿತ್ತು. ಇದು ಯಾವಾಗಲೂ ಎಲ್ಲಿರುವಂಥದ್ದು? ಕಮಲದ ಸರೋವರದೊಳಗಿರುವಂಥ ಪಕ್ಷಿ ಇದು. ಏನ್ ಮಾಡಕ್ ಬರಂಗಿಲ್ಲ. ಆದ್ರೆ ಅಂತ ತಿಳ್ಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ 10 ನಿಮಿಷ ಇಟ್ಕೊಂಡು ಆಮೇಲೆ ಇದು ಹಾಗೆ ಹೋಗ್ಬಿಡ್ತು ಹಂಸ ಪಕ್ಷಿ. ಮುಂದೆ ಏನಾಯ್ತು ಅಂದ್ರೆ ಈಗ ಯಾವಾಗ ಕರ್ದ ಬಗ್ಗೆ ಗೆಸ್ಟ್ ಆಗಿ ನಾನು ಕರಿಬೇಕಾಗಿತ್ತು. ಹಂಸ ಪಕ್ಷಿ ಕಾಗಿ ಕರಿತು ಅಂದ್ರೆ ಆಮಂತ್ರಣ ಕೊಡ್ತು, ಬಾ ನಮ್ಮ ಮನೆಗೆ ಹೋಗುವಂತೆ. ಎರಡು ಹಾರ್ತಾ ಎಲ್ಲಿ ಹೋಗುವ ಅಂದ್ರೆ ರಾಜರ ಅರಮನೆಗೆ ಹೋಗು. ರಾಜರ ಅರಮನೆ ಹಿಂದ್ಗಡೆ ವಾಯುವಿಹಾರಗೋಸ್ಕರವಾಗಿ ವಾಕಿಂಗ್ ಮಾಡೋದಕ್ಕೋಸ್ಕರವಾಗಿ ಒಂದು ಹಿಂದ್ಗಡೆ ಒಂದು ಗಾರ್ಡನ್ ಮಾಡಿತ್ತ. ಆ ಗಾರ್ಡನ್ದಾಗ
ದೊಡ್ಡ ಹತ್ತಿ ಹಣ್ಣಿನ ಒಂದು ಗಿಡ ಇತ್ತು. ಹತ್ತಿ ಹಣ್ಣಿನ ಒಂದು ಗಿಡ ಇತ್ತು. ಆ ಗಿಡದ ಮ್ಯಾಲೆ ಈ ಪಕ್ಷಿ ಮನೆ ಇತ್ತು. ಯಾವ ಪಕ್ಷಿ ಅದು? ಹಂಸ ಪಕ್ಷಿ ಮನೆ. ಆ ಗಿಡ ತಳ ಕಟ್ಟಿದ್ರು. ಇದು ಹಂಸ ಪಕ್ಷಿ ಆ ಗಿಡಕ್ಕೆ ಕರ್ಕೊಂಡ್ಬರ್ತು. ಎರಡು ಕೂಡ ಕುಂತಿದ್ದು. ಅದೇ ಸಮಯದೊಳಗೆ ರಾಜ ವಾಕಿಂಗ್ಗೋಸ್ಕರ ಹಿಂದೆ ಬರಾಕಿದ್ರು. ವಾಯುವಿಹಾರಗೋಸ್ಕರ ಹೋಗಿ ಅವನ ಹಿಂದೆ ಇಬ್ಬರು ಸೈನಿಕರಿದ್ರು. ಇವ ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತ ಹಾಕಿ ಯಾವ ಹತ್ತಿ ಹಣ್ಣಿನ ಗಿಡ ಇತ್ತು, ಯಾವ ಕಟ್ಟಿತ್ತು, ಆ ಕಟ್ಟಿ ಮೇಲೆ ರಾಜ ಕುಂತ ತಿರುಗಾಡಿ ಬಂದು ಕುಂತ. ಅವಾಗ ಸೈನಿಕರು ಮುಂದ್ಗಡೆ ನಿಂತಿದ್ರು. ಕಾಗೆ ಏನು ಮಾಡ್ತು ಅಂದ್ರೆ ಆ ರಾಜನ ತಲೆ ಮೇಲೆ ಹೇಸಿಗೆ ಮಾಡ್ತು. ರಾಜನ ತಲೆ ಮೇಲೆ ಏನು ಮಾಡ್ತು? ಹೇಸಿಗೆ ಮಾಡ್ತು. ರಾಜನ ತಲೆ ಮೇಲೆ ಹೇಸಿಗೆ ಮಾಡ್ತು. ರಾಜ ಹಿಂಗೆ ಹೊರಸ್ಕೊಂಡ ಹೊಲಸಿತ್ತು. ಅದರ ಸೈನಿಕರು ನೋಡಿದ ಮೇಲೆ ಹಂಸ ಪಕ್ಷಿ ಏನಿತ್ತು? ಹಂಸ ಪಕ್ಷಿ ಬೆಲ್ಲ ಬಾಣ ತಗೊಂಡು ಆ ಹಂಸ ಪಕ್ಷಿಯನ್ನ ಹೊಡೆದ. ಅದು ರಪ್ಪದೆ ರಾಜನ ಮುಂದೆ ದಪ್ಪದೆ. ಇನ್ನು ಸಾಯೋ ಸಂದರ್ಭ ಬಂತಲ್ಲ, ಬಾಣಿ ತಿಂದ ಸಾಯೋ ಸಂದರ್ಭ ಬಂತು. ಸಾಯೋಕ್ಕಿಂತ ಮೊದಲ ರಾಜ ಒಂದು ಮಾತು ಹೇಳ್ತಾರೆ. ಸಾಯೋಕ್ಕಿಂತ ಮುಂಚೆ ರಾಜನಿಗೆ ಒಂದು ಮಾತು ಹೇಳ್ತಾರೆ. ಏನು? ನಾಹಂ ಕಾಕೋ ಹತೋ ರಾಜನ್ ಹಂಸೋಹಂ ನಿರ್ಮಲೇ ಜರೆ ನೀಚ ಸಂಘ ಪ್ರಸಾದೇನ ಜಾತಂ ಜನ್ಮ ನಿರರ್ಥಕ. ರಾಜ, ನೀ ಏನು ನಾನು ಹೊಡೆದಿಲ್ಲ. ಎದು ಹೊಡೆದಪ್ಪ ಅಂತ ಕೇಳಿದ್ರೆ ಹೊಲಸು ಮಾಡಿದ ಸಂಬಂಧ ಹೊಡೆದೆ. ಹೊಲಸು ಮಾಡ್ದವ ಯಾರು ಅಂತ ಕೇಳಿದ್ರೆ ಕಾಯಿ. ಹೊಲಸು ಮಾಡಿದ ಯಾವುದು? ಕಾಯಿ. ಹೊಡೆದು ತಿಂದದ್ದು ಯಾವುದು? ನಾನು. ಯಾಕಿಂತ ಸಂದರ್ಭ ಬಂದು ನಿನ್ನ ಕಾಲ ಬಿದ್ದು ಸಾಯು ಸಂದರ್ಭ ಬಂತು ಅಂತ ಕೇಳಿದ್ರೆ ಕಾಗಿಯ ಸಂಘ ಮಾಡಿದ್ರಿಂದ ನಾಹಂ ಕಾಕೋ ಹತೋ ರಾಜನ್. ನಾ ಸತಂತವ ಕಾಗಿಲ್ಲ. ನಿಜವಾಗ್ಲೂ ಸಾಯೋಕಾರದ ಯಾವುದು? ಕಾಗಿ. ನಾಹಂ ಕಾಕೋ ಹತೋ ರಾಜನ್ ಹಂಸೋಹಂ ನಿರ್ಮಲೇ ಜರೆ. ನಾನು ಹಂಸ ಪಕ್ಷಿ ಇದ್ದೀನಿ. ಶುದ್ಧವಾದಂಥ ನೀರಿನಲ್ಲಿ ಕಮಲದ ಸರದಲ್ಲಿ ಇರತಕ್ಕಂಥ ಪಕ್ಷಿ ಇದೆ ನಾನು. ಹಂಸೋಹಂ ನಿರ್ಮಲೇ ಜರೆ ನೀಚ ಸಂಘ ಪ್ರಸಾದೇನ. ದುಷ್ಟ ಕಾಗಿಯ ಸಂಘ ಮಾಡಿರುವುದರಿಂದ ಜಾತಂ ಜನ್ಮ ನಿರರ್ಥಕ. ನಾವು ಹುಟ್ಟಿದ್ದು ವ್ಯರ್ಥ ಆಗ್ಬೋದು. ದುಷ್ಟರ ಸಂಘ ಮಾಡೋದ್ರಿಂದ ಹೀಗೆ. ಇನ್ನು ಒಳ್ಳೆಯವರ ಸಂಘ ಮಾಡೋದ್ರಿಂದ ಏನಾಗೋದಪ್ಪ? ನಿಮಗೆಲ್ಲ ಅಂಗುಲಿಮಾಲ ಗೊತ್ತಿರಬೇಕು, ಅಥವಾ ವಾಲ್ಮೀಕಿ ಗೊತ್ತಿರಬೇಕು. ಅಂಗುಲಿಮಾಲ ಆ ಒಂದು ದುರ್ಗವಾಗಿ ಹರಕೆ ಬರ್ತಿದ್ದ. ಏನು ಹರಕೆ ಬರ್ತಿದ್ದಪ್ಪ ಅಂದ್ರೆ 108 ಬೆರಳುಗಳ ಹಾರವನ್ನ ಮಾಡಿ ಅದನ್ನ ದೇವಿ ಒಳಗೆ ಹಾಕ್ತೀನಿ ಅಂತ ಮಾಡಿದ. ಏನು ಮಾಡಿದ? ಬೆರಳುಗಳನ್ನು. ಆ ಮನುಷ್ಯನ ಕೊಲ್ಲಬೇಕು. ಅವ ಕಳ್ತನ ಮಾಡಿದ. ಡಕಾಯಿತಿದ್ದವನು ಕಾಡಿನೊಳಗೆ ಇದ್ದವ. ಅವ ಏನು ಮಾಡಿದಪ್ಪ ಅಂದ್ರೆ ಯಾರಿಗೆ ಕೊಲ್ತೀನಲ್ಲ ಅವನು ಬಟ್ಟೆ ಕತ್ತಿಸ್ಕೊಳ್ಳೋದು, ಅದಕ್ಕೊಂದು ಹಾರ ಮಾಡೋದು. ಹೀಗೆ ಎಷ್ಟಾಗಿತ್ತು ಅಂದ್ರೆ 100 ಆಗಿತ್ತು. ಇನ್ನು 101 ಉಳಿತು. ಇನ್ನು ಒಂದು ಉಳಿದಿತ್ತು. ಅವ ಒಂದು ನಿಶ್ಚಯ ಮಾಡ. ಪ್ರತಿ ಸಲ ನಾವು ಊರಾಗ ಹೋಗಿ ಇವ್ರನ್ನ ಹಿಡ್ಕೊಂಡ್ಬಂದು ಹಾರ ಮಾಡ್ತಿದ್ದೆ. ಈ ಸಲ ಕೊನೆಯದೈತು. ಏನು ಅಂತ ಕೇಳಿದ್ರೆ ನಾ ಇದ್ದರೇನೆ ಆ ಆಹಾರ ಬರಬೇಕು. ನಾ ಇದ್ದರೇನೆ ಬರಬೇಕು. ಈ ಸಲ ನಾ ಎಲ್ಲಿ ಹೋಗ್ಬೇಕಾಗಿ ನಾ ಇದ್ದರೇ ಬರಬೇಕು ಅಂತೇಳಿ ಇವನು ಸಂಕಲ್ಪ ಮಾಡ್ಕೊಂಡು ಅಲ್ಲಿ ಕುಂತ ಅದರೊಳಗೆ ಅಲ್ಲಿ ಯಾರು ಹೊಂಟಿದ್ರು ಅಂತಿದ್ರೆ ಬುದ್ಧರು ಹೊಂಟಿದ್ರು. ಯಾರು ಹೊಂಟಿದ್ರು? ಬುದ್ಧ. ಮಹಾತ್ಮ ಬುದ್ಧ ಹೊಂಟಿದ್ದ. ಹೋಗುವಂಥ ಸಮಯದೊಳಗೆ ಗಿಡ ಕೂತು ನೋಡ್ದ. ಅಲ್ಲಿ ಬುದ್ಧ ಬಂದು ಬ್ಯಾಟಿ ಬಿತ್ತು. ಈಗ ನನ್ನ ಹರಿಗೆ 12 ವರ್ಷ. ಹರಿಗೆ ಅನ್ನೋದು ಈಡೇರಿತು ಅಂತೇಳಿ ತಿಳ್ಕೊಂಡೆ. ಹರಿಗೆ ಹೊತ್ತಿರ್ತಿರೋದು ಯಾವತ್ತೂ ಒಬ್ಬ ಮುದಿಗೆ ಹರಕೆ ಹೊತ್ತಿರ ಹನುಮಪ್ಪದು ಹೋಗಿ ಅಂತ ಹರಕೆ ಹೊತ್ತಿರಂದ್ರೆ ಮತ್ತೆ ಮುದುಕಿ ಕಾಣಿಲ್ಲ. ಆಕೆ ಹನುಮಪ್ಪ ಮುಂದೆ ಬಂದು ಹೇಳೋದು, ಯಪ್ಪ ಹನುಮಪ್ಪ ನೀ ಕರೆ ಇದ್ದಂದ್ರೆ ಏನಿದ್ದಂದ್ರೆ ದೇವ್ರು ಇದ್ದಾವೆ. ಕರೆ ದೇವ್ರು ನೀ ಇದ್ದಪ್ಪ ಅಂದ್ರೆ ನನ್ನ ಕಣ್ಣಾರೆ ನನ್ನ ಮೊಮ್ಮಗನ್ನ ಬಂಗಾರ ತೊಟ್ಲಾಗ ಹಾಕಿ ತೂಗೋದು ನಾನು ನೋಡೋಂದ್ರೆ ನಿನಗೆ 6 ಕಾಲಿಗೆ ಬ್ಯಾಟಿ ಕೊಡ್ತೀನಿ ಅಂತ.
ಏಸ್ ಕಡ್ಕೊಂಡಕ್ಕೆಲ್ಲ ಮುದುಕಿ ಕಣ್ಣು ಬರ್ಬೇಕು ಅಲ್ಲ ಆಕಿ ಮುದುಕಿ ಕಣ್ಣ ಇಲ್ಲ ಏನ್ ಬರ್ಬೇಕು ನನ್ನ ಕಣ್ಣಾರೆ ನನ್ನ ಮೊಮ್ಮಗಂದು ನನ್ನ ಬಂಗಾರದ ತೊಟ್ಲಾಗ ತೂಗುದು ನಾನು ನೋಡಂದ್ರೆ ನಿನಗೆ ಆರು ಕಾಯಿ ಬ್ಯಾಟಿ ಕೊಡ್ತೀನಿ ನನ್ನೊಬ್ಬ ಬೆಳ್ಕೊಂಡಾಕಿ ಅಂದ್ರೆ ಏನೇ ಬೆಳ್ಕೊಂಡಾಯ್ತಾಗ ನನಗೆ ಕಣ್ಣು ಬರ್ಬೇಕು ಆಮೇಲೆ ನನ್ನ ಮಗನಿಗೆ ಹಣ್ಣು ಸಿಗ್ಬೇಕು ಆಮೇಲೆ ಗಂಡ ಮಗನೇ ಆಗ್ಬೇಕು ಆಮೇಲೆ ಶ್ರೀಮಂತಿಗೆ ಬರ್ಬೇಕು ಮಗ ಬರ್ಬೇಕಾದ್ರೆ ಶ್ರೀಮಂತಿಗೆ ಬೇಕಲ್ಲ ಶ್ರೀಮಂತಿಗೆ ಬರ್ಬೇಕು ಆಮೇಲೆ ಅವನಿಗೆ ಆ ಶ್ರೀಮಂತಿಗೆ ಬರ್ಬೇಕು ಅಲ್ಲಿಂದ ಗಂಡ ಮೊಮ್ಮ ಹುಟ್ಟಬೇಕು ಅದಕ್ಕೆ ತೊಟ್ಲ ಹಾಕಿ ತೂಗಬೇಕು ತೂಗುದ ಬಳಕ ಬಂದ ಆರು ಪಡೆದು ಬ್ಯಾಟಿ ಕೊಡ್ತೀನಿ ಅಂತ ಹನುಮಪ್ಪ ಇದೆಲ್ಲ ಇದು ಚಿಂತೆ ಆಗ್ತದೆ ನನಗೆ ಹನುಮಪ್ಪಗೆ ಚಿಂತೆ ಏನಾಗ್ತು ಅಂದ್ರೆ ಎರಡು ಕಾಲಿನ ಬ್ಯಾಟಿನ ನೋಡಿನಿ ಎರಡು ಕಾಲಿನ ಬ್ಯಾಟಿನ ನೋಡಿನಿ 4 ಕಾಲಿನ ಬ್ಯಾಟಿನ ನೋಡಿನಿ 8 ಕಾಲಿನ ಬ್ಯಾಟಿನ ನೋಡಿನಿ ಕೋಳಿಗೆ 2 ಕಾಲು ಇರ್ತಾವ ಇದು 2 ಕಾಲಿನ ಬ್ಯಾಟಿ ಮೂತಿಗೆ 4 ಕಾಲು ಇರ್ತಾವ ಇದು 4 ಕಾಲಿನ ಬ್ಯಾಟಿ ಗಬ್ಬದ ಕುರಿಗೆ 2 ಕಾಲಿನ ಬ್ಯಾಟಿ ಇರ್ತಾವ ಗಬ್ಬದ ಕುರಿ ಗೊತ್ತಿರ್ತಾವ ಗಬ್ಬದ ಕುರಿ ಗೊತ್ತಿರ್ತದ ಅದು ಇರ್ತಾವ 2 ಕಾಲು ಇರ್ತಾವ ಹಿಂಗ ಮರಿ ಭಾಳ ಬೆಳ್ಕೊಳ್ಳೋದು ನೋಡಿನ 4 ಕಾಲಿನೂ 2 ಕಾಲಿನೂ 8 ಕಾಲಿನೂ ಬೆಳ್ಕೊಂಡ್ರ ಈ ಮುದುಕಿ 6 ಕಾಲಿನ ಬ್ಯಾಟಿ ಬೆಳ್ಕೊಂಡ್ರ ಅದು ಈ ಕಡೆ ಎಲ್ಲ ಕೊಟ್ಟ ಬ್ಯಾಟಿ ಯಾವಾಗ ನೋಡ್ಬೇಕು ಹನುಮಪ್ಪ ಏನ ಇದು ಬ್ಯಾಟಿ ಯಾವಾಗ ಅಂತ ನೋಡ್ಬೇಕಾಗಿ ಕಣ್ಣು ಕೊಟ್ಟ ಶ್ರೀಮಂತಿಗೂ ಕೊಟ್ಟ ಚಲೋ ಸಸಿನೂ ಕೊಟ್ಟ ಗಂಡ ಮಗನೂ ಕೊಟ್ಟ ಬಂಗಾರ ಕೊಟ್ಟದಾಗೂ ತೂಗುಲು ಹರಿ ಕನ್ಯಾ ವರ್ಷ ಹರಿ ಕನ್ಯಾ ವರ್ಷ ಎಲ್ಲ ಲೋಕ ಮುದುಕಿ ಈ ಬರ್ತಾಳ ಆಗ ಬರ್ತಾಳ ಈ ಬರ್ತಾಳ ಆಗ ಬರ್ತಾಳ ಹನುಮಕ್ಕ ಹಾಕೊಂಡು ಕೂತಿದ್ರು ಬಂದು ಮುದುಕಿ ಬಂದು ಮುಂದೆ ಕೂತು ಹನುಮಪ್ಪ ಮುಂದೆ ಆ ಕಡೆ ಈ ಕಡೆ ನೋಡಿದ್ರೆ ಬ್ಯಾಟಿನೇ ಬಂದಿದೆ ಬ್ಯಾಟಿನೇ ಬಂದಿದ್ರೆ ಆ ಕಡೆ ಈ ಕಡೆ ನೋಡ ಏನ್ ಮಾಡ್ತಾರೆ ನೋಡ್ಬೇಕು ನಮಸ್ಕಾರ ಮಾಡೋದು ಮುದುಕಿ ಹನುಮಪ್ಪಗೆ ಕಣ್ಣು ಬಂದಿದ್ದೆಲ್ಲ ಮರಿತಾರೆ ನಮಸ್ಕಾರ ಮಾಡ್ಬೋದು ಯಪ್ಪ ಭಾಳ ಶಕ್ತಿ ಐತಿ ಅಂತ ಖರೇಖರೇ ನೀ ದೇವ್ರಿಗೆ ಭಾಳ ಅಂದ್ರೆ ಅಪಾರ ಶಕ್ತಿ ಐತಿ ನಾ ಹೇಳಿದ್ನಿ ಎಲ್ಲ ಈಡೇರಿಸಿದಿ ನನಗೆ ಜೊತೆ ಬರೋಕ್ಕಾಗಲಿಲ್ಲ ನಿನಗೆ ಬ್ಯಾಟಿ ಕೊಡ್ಬೇಕಾಗೈತಿ ಅದಕ್ಕೆ ತಂದಿನಿ ಬ್ಯಾಟಿ ಅನ್ನೋದಕ್ಕೆ ಹನುಮಪ್ಪ ಬ್ಯಾಟಿ ಆ ಕಡೆ ಈ ಕಡೆ ನೋಡಾಕತ್ತ ಹನುಮಪ್ಪ ಆಕೆ ಈಗ ತಲೆ ಕೈ ಸ್ವಲ್ಪ ಜನ ಹೇಳ್ಕೊಂಡು ತಲೆ ಕೈ ಆಡಿಸಿ ಏನ್ ಹೇಳ್ಕೊಂಡು ಏನ್ ಕೋಲಿಸಿ ಹಸಿರು ಬಗ್ಗೆ ಹೊರತಾಗ ತಗೊಂಡು ಯಪ್ಪ ಬ್ಯಾಟ್ ಆಡ್ತಾರೆ ಈಗ ಏನ್ ಬಂದು ಇಲ್ಲಿ ಓಡಿಸುವಾಗ ನಾ ಈಗೆಲ್ಲ ಹಾಗೆ ಇವನು ಅಂಗೂರಿ ಬಾಲ ಹರಕಿ ಬರ್ತಿದ್ದ ಲಾಸ್ಟ್ನೇ ಬ್ಯಾಟಿ ನಾಟಕ ಬಂದ್ರು ಅತಿ ಹರಕಿ ಬರ್ತಿದ್ರು ಹರಕಿ ಬೂದ್ರ ಬಂದ್ರು ಗೌತಮ್ ಬೂದ್ರ ಬಂದ್ರು ಬಂದ್ಬೇಕ ನಿನ್ನ ಬಾಟ್ ಕಟ್ಟಿಸ್ಬೇಕಾಗೈತಿ ನಿನ್ನಂತೆ ಏನೇನು ಹಣ ಕಾಸು ದುಡ್ಡು ಏನು ಅವೆಲ್ಲ ತಗೊಂಡು ಅಂದ ನಾನು ಸಿದ್ಧಾರ್ಥ ರಾಜ ಇದ್ದ ಅವನ್ನೆಲ್ಲ ಬಿಟ್ಟು ಬಂದಿರಪ್ಪ ಅನ್ನೋದಕ್ಕೆ ಏನೂ ಇಲ್ಲ ನೀ ಯಾಕೆ ಕೊಲಾಗೈತಿ ಜನರಿಗೆಲ್ಲ ಈಗೆಲ್ಲ ಕೊಲ ಇದೇನು ಸಹ ಅಂತೇಳ ನಾ ಎಷ್ಟು ಜನಗಳನ್ನ ಕೊಂದಿದ್ದೀನಲ್ಲ ಅದರ ಪೂರ್ವಗಳು ಚಿಹ್ನೆಗಳು ನನ್ನ ಕೊಳ್ಳಾಗಿ ಸದ್ 100 ಬೆರಳುಗಳ ಒಂದು ಹಾರ ಐತಿ ನಾನು ದೇವರಿಗೆ ಬೇಡ್ಕೊಂಡಿದ್ದೀನಿ 101 ಬೆರಳುಗಳ ಹಾರ ಅಷ್ಟ ನಾನು ತಂದು ಅರ್ಪಣೆ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಅದಕ್ಕೆ ಕೊನೆಯದಾಗಿ ನೀನೇ ಆಹುತಿ ಇದಕ್ಕೆ ಅದಕ್ಕೆ ನೀನು ಬೆಳಬೇಕಾಗೈತಿ ನಂದು ಸಂಕಲ್ಪ ನಂದು ಹರಿಕೆ ಈಡೇರ್ತೈತಿ ಅನ್ನೋದಕ್ಕೆ ಇದನ್ನೆಲ್ಲ ಎದರ ಸಂಬಂಧ ಮಾಡಾಗೈತಿ ಅಂತ ಉತ್ತರ ಕೇಳ್ತಾರೆ ಇದನ್ನೆಲ್ಲ ಎದರ ಸಂಬಂಧ ಮಾಡಾಗೈತಿ ಇದು ಎದರ ಸಂಬಂಧ ಮಾಡಾಗೈತಿ ಅಂದ್ರೆ ನಾವು ಬಟ್ಟೆ ಉಪಯೋಗಕ್ಕಾಗಿ ಮಾಡಾಗೈತಿ ನಾವು ಆತಪ್ಪ ಬಟ್ಟೆ ಉಪಯೋಗಕ್ಕಾಗಿ ನನಗೆ ಏನ್ ಬೇಕಾರೆಲ್ಲ ಸಲಕರಣೆಗಳು ಸಿಗ್ತಾವ ಭೂಮಿ ತೆರಿ ಮಾತ್ರ ಮಂದಿನ ಯಾಕೆ ಕೊಲಾಗೈತಿ ಮಂದಿನ ಯಾಕೆ ಕೊಲಾಗೈತಿ ಅನ್ನುವಾಗ ಯಾಕೆ ಕೊಲಬಾರ್ದು ಅಂತ ಕೇಳಿದ್ರೆ ಕೊಲಬಾರ್ದಪ್ಪ ಕೊಲ್ಲು ನಿನಗೆ ನೀ ಕೊಲ್ತಿರಿ ಬೇಡೋದಿಲ್ಲ ನಾ ಅವನ ಕೆಲಸ ಹೇಳ್ತೀನಿ ಮಾಡು ಏನದು ಆ ಬೇವಿನ ಗಿಡಕ್ಕೆ ಹೋಗು ಅಲ್ಲಿ ಹೋಗಿ ಒಂದು ಕಪ್ಲ ಹಾಕೊಂಡು ಬಾ ಬೇವಿನ ಗಿಡಕ್ಕೆ ಹೋಗಿ ಒಂದು ಕಪ್ಲ ಹಾಕೊಂಡು ಬಾ ಆಗ ಅಂತ ತಿಳ್ಕೊಂಡು ನೀವು ಹೋಗಿ ಅಂಗೂರಿ ಮಾಲ ನಮ್ಮ ಹೆಸರಿನ ವ್ಯಕ್ತಿಯಲ್ಲಿ ಹೋಗಿ ಏನು ಮಾಡಪ್ಪ ಅಂತ ಕೇಳಿದ್ರೆ ತನ್ನ ಕೈಯಾಗ ಎಷ್ಟು ಸಿಗ್ತಾವ ಅಷ್ಟು ಬೇವಿನ ಗಿಡದ ಹೆಸರನ್ನು ಹಾಕೊಂಡು ಬಂದ ಹಾಕೊಂಡು ಬಂದು ಬುದ್ಧನ ಕೈ ಕೊಟ್ಟಾವ ಬುದ್ಧನ ಕೇಳಿದ ನನಗೆ ನಾ ಎಷ್ಟು ಎಲ್ಲಿ ಹಾಕೊಂಬತ್ತೀನಿ ಒಂದು ಎಲ್ಲಿ ಹಾಕೊಂಬತ್ತೀನಿ ನೀನು ಮುಟಿಗೆ ಒಳಗೆ ನೀನು ಹಿಡಿ ಒಳಗೆ ಎಷ್ಟು ಬರ್ತಾವ ಅಷ್ಟೆಲ್ಲ ಹಾಕೊಂಡ್ ಬಂದಿರಿ ನನಗೆ ಒಂದ ಬೇಕು ಈ ಮುಗಿದೆಲ್ಲ ಹೋಗಿ ಅಲ್ಲೇ ಹಚ್ಚಿ ಬಾ ಅಂದರು
ಏನಂದ್ರು ಅಲ್ಲಿ ಆಯ್ತು ಈ ಕೆಲಸ ಇದಾಗ ಸಂಭವಿಸ್ತೈತಿ ಹರ್ಯಾಕ ಬರ್ತೈತಿ ಹರ್ಸಾಕ್ ಬರಂಗಿಲ್ಲ ಹರ್ಯಾಕ ಬರ್ತೈತಿ ಹರ್ಸಾಕ್ ಬರಂಗಿಲ್ಲ ಅಂತೇಳಿ ಅವ ಅಂದ್ರೊಳಗೆ ಅವ್ನಿಗೆ ಕೂತ್ರು ಮಾತು ಹೇಳ್ತಾರ ಯಾರಿಗೆ ಹರ್ಸಾಕ್ ಬರ್ತೈತಲ್ಲ ಅವ್ರಿಗೆ ಅಷ್ಟ ಹರ್ಯಾಕ ಬರ್ತೈತಿ ಅವ್ರಿಗೆ ಅಷ್ಟ ಹರಿಯೋದಕ್ಕೆ ಅಧಿಕಾರ ಐತಿ ಯಾರಿಗೆ ಜೀವದಾನವನ್ನ ಕೊಡೋದಕ್ಕೆ ಅಧಿಕಾರ ಐತಿಯೋ ಅವ್ರಿಗೆ ಮಾತ್ರ ಕೊಡೋದಕ್ಕೂ ಅಧಿಕಾರ ಇರ್ತೈತಿ ನೀ ಇಷ್ಟು ಜನರನ್ನೆಲ್ಲ ಕೊಂದಿದಿ ಅಂದ್ರೊಳಗೆ ಅವ್ರಿಗೆ ಬಳಿ ಜೋತ ಮಾಡೋ ಸಾಮರ್ಥ್ಯ ಐತೇನು ಇಲ್ಲ ಇದು ಸರಿಯಲ್ಲ ಬೇಡ ಅಂತ ಹೇಳೊಳಗೆ ಅವನು ಒಬ್ಬ ಮಹಾತ್ಮನಾಗಿ ಒಂದು ಶರಣನಾಗಿ ಬದಲಾಗ್ತಾನ ಅಂತೇಳಿ ಒಂದು ಕಥೆ ಬರ್ತೈತಿ ಹಂಗಿಂತವೆಲ್ಲ ಯಾಕಂದ್ರೆ ಸಮಯದ ಬಹಳ ಅಭಾವ ಐತಿ ಯಾಕಪ್ಪ ಅಂದ್ರೆ ಈಗ ಒಂದ್ಸಲ ನಾವು ಪ್ರವಚನ ಕಡೆ ಹೋಗಿದ್ದಾವ ಇಲ್ಲಿ ಹಾಗಾದ್ರೆ ನಾ ಬೇರೆ ಕಡೆ ನೋಡಾಕತ್ತೀನಿ ಏನಪ್ಪ ಅಂದ್ರೆ ಹಿಂದ ಬಡ್ಡಿ ತೊಗೊಂಡು ಹೇಳೋದಿಲ್ಲ ಬಡ್ಡಿ ತೊಗೊಂಡು ಹೇಳೋದಿಲ್ಲ ಇದು ಹಿಂಗೆ ನಾವು ನೀರು ನೋಡಾಕತ್ತೀನಿ ಪ್ರವಚನ ಒಂದ್ಸಲ ಹೇಳೋದು ಅವನಿಗೆ ಒಂದು ನೋಡೋದು ಪ್ರವಚನ ಒಂದ್ಸಲ ಹೇಳೋದು ಅವನಿಗೆ ಒಂದು ನೋಡೋದು ನಾನು ನೋಡೋದು ಅವ ನನಗೆ ನೋಡೋದ ನಾನು ನೋಡೋದು ಅವ ನನಗೆ ನೋಡೋದ ನೀ ಹೇಳಿ ಸ್ವಾಮಿ ನಿನಗೇನು ಇತ್ತು ನೀನು ಯಾವ ಕರ್ಕೊಂಡು ಅವ್ರಿಗೆ ನೋಡಾಕತ್ತಿಲ್ಲ ಯಾವ ಕರ್ಕೊಂಡದ ಅವ್ರು ಹಾಗಾಗಬಾರ್ದು ಅದಕ್ಕೆ ಒಂದು ಪಾಪಾತ್ಮ ಒಂದು ಜೀವಾತ್ಮ ಒಂದು ಪುಣ್ಯಾತ್ಮ ಒಂದು ಮಹಾತ್ಮ ಆತ್ಮವು 4 ಪ್ರಕಾರ ಪಾಪಾತ್ಮನೂ ಅದನ ಜೀವಾತ್ಮನೂ ಅದನ ಪುಣ್ಯಾತ್ಮನೂ ಅದನ ಮಹಾತ್ಮನೂ ಅದನ ಪಾಪಾತ್ಮನು 3 ಕೆಲಸ ಮಾಡ್ತಾನೆ ಪಾಪಾತ್ಮನು ಕೊಲೆ ಚೂರಿ ಜಾರಿ ಮಾರಿ ಅಂತ ಕರೀತಾರೆ ಕೊಲೆ ಮಾಡೋದು ದರೋಡೆ ಮಾಡೋದು ಹಿಂಸೆ ಮಾಡೋದು ಮತವನ್ನು ಕಸಕೊಳ್ಳೋದು ಅಪಮಾನ ಮಾಡೋದು ಇದು ಪಾಪಶಿಗೆ ಕೆಲಸ ಇದೆ ಇನ್ನು ಜೀವಾತ್ಮ ಅವನು 3 ಮಾಡ್ತಾನೆ ಜೀವಾತ್ಮ ಅವನು 3 ಮಾಡ್ತಾನೆ ಇವ ಏನಪ್ಪ ಅಂದ್ರೆ 3 ಮಾತ್ರ ಹೂ ಮ ಹೇ ಇದು ಒಂದು ಕೆಲಸ ಇವ ಜೀವಾತ್ಮ ಇನ್ನು ಪುಣ್ಯಾತ್ಮನು 3 ಕೆಲಸ ಮಾಡ್ತಾನೆ ಏನು ಹರ ಪೂಜೆ ಗುರು ಸೇವೆ ಶರಣರ ಸಂಘ ಇವನು 3 ಮಾಡ್ತಾನೆ ಆಮೇಲೆ ಮಹಾನ್ ಆತ್ಮ ಎಷ್ಟಿರೋದು 4 ಅವನು 3 ಕೆಲಸ ಮಾಡ್ತಾನೆ ಏನು ನಿನ್ನ ಆವರಣ ದೋಷ ಕಲಿತಾನೆ ನೀನು ವಿಕ್ಷೇಪ ದೋಷ ಕಲಿತಾನೆ ನಿನ್ನ ಅಜ್ಞಾನವನ್ನು ಕಲಿತಾನೆ ಇಲ್ಲಿ ಯಾಕೆ ಮಹಾನ್ ಆತ್ಮ ಅಂದ್ರೆ ಮಹಾತ್ಮ ಮಹಾಲಿಂಗ ಏನು ಮಹಾಲಿಂಗ ಮಹಾತ್ಮ ಅಂದ್ರೆ ಮಹಾನ್ ಆತ್ಮ ಮಹಾತ್ಮ ಇಲ್ಲಿ ಮಹಾಲಿಂಗ ಅಂತ ಹೆಸರು ಐತಿ ಮಹಾ ಅಂದ್ರೆ ಅತಿ ದೊಡ್ಡದಾದಂಥದ್ದು ಅತಿ ದೊಡ್ಡದಾದಂಥದ್ದು ಲಿಂಗ ಅಂದ್ರೆ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗ ಅಥವಾ ಅದನ್ನು ಬಿಡಿ ಲಿಂಗ ಅನ್ನೋದಕ್ಕೆ ಪರಮಾತ್ಮನ ಒಂದು ಪ್ರತೀಕ ಸ್ವರೂಪ ಅಂತ ಹೇಳ್ತಾರೆ ಮಾಲಿಂಗರು ಹೆಂಗಿದ್ರು ಅಂದ್ರೆ ಅವರು ಕೈಲಾಸದಿಂದ ಹಿಮಾಲಯದಿಂದ ಪರಮಾತ್ಮನ ರೂಪದಲ್ಲಿ ಅವತಾರ ತಾಳಿದ್ದಾರೆ ಅದಕ್ಕೆ ಮುಂದಿನ ವಿಷಯ ಬಗ್ಗೆ ಯಾಕಂದ್ರೆ ನೀವು ಅವಾಗ ಕರೆದಿದ್ರೆ ನಾನು ಬಂದು ಮಾಡ್ತಿದ್ದೆ ಇವತ್ತು ಲಾಸ್ಟಲ್ಲಿ ಕರೆದಿರಿ ಇರಲಿ ನಾನು ಮುಂದಿನ ಪೂಜೆಗೆ ಮಾತಾಡೋದಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಗುರುತಿಸಿ ವಿವರ ಕೊಡ್ತೀನಿ